ರುಚಿ ರುಚಿಯಾದ ಇಡ್ಲಿ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಹೇಗೆ ಮಾಡೋದಂತ ನೋಡೋ ಬನ್ನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ. ಇವತ್ತು ನಾನು ಇಡ್ಲಿಯಿಂದ ಒಂದು ಒಗ್ಗರಣೆಯನ್ನು ಮಾಡಿ ತೋರಿಸ್ತೇನೆ. ಗಣೇಶ ಚತುರ್ಥಿಯ ದಿವಸ ಎಲ್ಲರೂ ಇಡ್ಲಿ ಮಾಡಿರ್ತಾರೆ. ಕೆಲವರ ಮನೆಯಲ್ಲಿ ಮೂಡೆ ಕೂಡ ಮಾಡಿರ್ತಾರೆ. ಒಂದೇ ದಿವಸ ಇದನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ? ಯಾಕೆಂದರೆ ಆ ದಿವಸ ತುಂಬಾ ಬಗೆಯ ಅಡುಗೆಗಳಿರ್ತದೆ. ಹಾಗಾಗಿ ಕೆಲವು ಸಲ 2-3 ದಿವಸ ಕೂಡ ಇಡ್ಲಿ ಖಾಲಿ ಆಗೋದಿಲ್ಲ. ನಮ್ಮ ಮನೆಯಲ್ಲಿ 7 ಇಡ್ಲಿಗಳಿದೆ. ಇದನ್ನೆಲ್ಲ ನಾನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಿದ್ದೀನಿ. ನೋಡಿ, ಕೈಯಲ್ಲೇ ಹೀಗೇ ಮಾಡಿ. ಇವಾಗ ಇಡ್ಲಿ ಒಗ್ಗರಣೆ ಮಾಡ್ಕೊಳ್ಳುವ. ಇದಕ್ಕಾಗಿ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಎಲ್ಲ ಪಟ್ ಅಂತ ಸಿಡಿಬೇಕು. ಸಾಸಿವೆ ಎಲ್ಲ ಸಿಡಿದಿದೆ. ಈಗ ಒಂದು ದೊಡ್ಡ ನೀರುಳ್ಳಿ ಹಾಕ್ಕೊಳ್ತಿದ್ದೀನಿ. ನೀವು ಕರಿಬೇವು ಕೂಡ ಹಾಕ್ಕೊಳ್ಳಿ. ನನ್ನಲ್ಲಿ ಖಾಲಿ ಆಗಿದೆ, ಹಾಗಾಗಿ ನಾನು ಹಾಕಲಿಲ್ಲ. ಹಾಗೂ 6 ಹಸಿಮೆಣಸು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಶುಂಠಿ ಹಾಕ್ಕೊಳ್ತಿದ್ದೀನಿ. ಹಾಗೂ ಒಂದು ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಆಪ್ಷನಲ್ ಆಯಿತಾ, ನೀವು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೋದು. ಹಾಗೂ ಕಟ್ ಮಾಡಿ ಇಟ್ಕೊಂಡಿದ್ದ ಇಡ್ಲಿ ಹಾಕ್ಕೊಳ್ಳುವ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಇಡ್ಲಿಯಲ್ಲಿ ಕೂಡ ಇದೆ, ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಒಂದು 2 ನಿಮಿಷ ಆಗುವಷ್ಟು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ 1 ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ಈ ರೀತಿ ಇಡ್ಲಿ ಒಗ್ಗರಣೆ ಮಾಡಿದರೆ ನಿಮ್ಮ ಮನೆಯಲ್ಲಿದ್ದ ಮೂಡೆ ಇಡ್ಲಿಗಳು ಪಟ್ ಅಂತ ಖಾಲಿ ಆಗ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರ್ತದೆ ಇದು. ನನ್ನ ಈ ಇಡ್ಲಿ ಒಗ್ಗರಣೆ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಶೇರ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.